ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ಪನಹಳ್ಳಿ. ವೆಲ್ಕಮ್ ಟು ಅಶ್ವವೇಗ. ನಮ್ಮ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಇದ್ರಲ್ಲ, ಅದೇ ಚಾಚಾ ನೆಹರು. ಎಲ್ಲರೂ ಪ್ರೀತಿಯಿಂದ ಚಾಚಾ ಅಂತಿದ್ರಂತೆ. ಅವರ ಪೂರ ಹೆಸರು ಜವಾಹರ್ಲಾಲ್ ನೆಹರು ಅಂತ ನಿಮಗೂ ಚೆನ್ನಾಗಿ ಗೊತ್ತಿದೆ. ಅವರನ್ನ ಈಗ ನರೇಂದ್ರ ಮೋದಿ ಅವರು ಓವರ್ಟೇಕ್ ಮಾಡಿದ್ರಂತೆ. ಅರ್ರೆ, ಅಂದರೆ ಈ ಚುನಾಯಿತ ಪ್ರಧಾನಿಗಳಲ್ಲಿ ಅತಿ ಹೆಚ್ಚು ಕಾಲ ನಮ್ಮ ದೇಶವನ್ನ ಅಂದರೆ ಆಡಳಿತ ಮಾಡಿರುವಂತಹ ಪ್ರಧಾನಿಗಳಲ್ಲಿ ಮೋದಿ ಅವರು ಈಗ ನಂಬರ್ 1 ಅಂತೆ. ಈ ವಿಚಾರಕ್ಕೆ ಸೋಷಿಯಲ್ ಮೀಡಿಯಾದಲ್ಲಂತೂ ನರೇಂದ್ರ ಮೋದಿ ಅವರು ಟ್ರೆಂಡಿಂಗ್ ನಂಬರ್ 1 ಇದ್ದಾರೆ. ಬಿಡಿ, ಅವರು ಟ್ರೆಂಡಿಂಗ್ ಅನ್ನೋ ವಿಚಾರಕ್ಕೆ ಬಂದರೆ ಅವ್ರು ಯಾವಾಗಲೂ ನಂಬರ್ 1 ಇರ್ತಾರೆ. ಆದರೆ ಈಗ ಕೆಲವೊಂದಿಷ್ಟು ನೆಹರು ಅವರ ಕಾಲಕ್ಕೂ ಮೋದಿ ಅವರ ಕಾಲಕ್ಕೂ ಹೋಲಿಕೆ ಮಾಡಿಕೊಂಡು ಚರ್ಚೆಗಳಾಗ್ತಾ ಇದ್ದಾವೆ. ಅದ್ರ ಬಗ್ಗೆ ನೋಡಲೇಬೇಕಲ್ಲ, ಖಂಡಿತ ನೋಡಬೇಕಾಗುತ್ತೆ. ಆ ನೋಡೋ ಗ್ಯಾಪಲ್ಲಿ ಇನ್ನೂ ಯಾರಲ್ಲ ಅಶ್ವವೇಗ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಮಾಡ್ಕೊಂಡ್ಬಿಡಿ. ಈ ಮೋದಿ ಅವರ ಕಾಲಕ್ಕೂ ನೆಹರು ಅವರ ಕಾಲಕ್ಕೂ ತುಂಬ ಅಜಗಜಾಂತರ ಅಂತಾರಲ್ಲ, ಆ ಥರದೊಂದು ದೊಡ್ಡದೊಂದು ಅಂತರ ಇದೆ. ಆದರೆ ನೆಹರು ಅವರು ಮಾಡಿರುವಂತಹ ಕೆಲವೊಂದು ಈ ಪ್ರಮಾದಗಳು ಅಂತ ನಾವು ಕರಿಬೋದು. ಯಾಕೆಂದರೆ ಸ್ವಲ್ಪ ಗೌರವ ಇದೆಯಲ್ಲ, ಹಾಗಾಗಿ ಮಿಸ್ಟೇಕ್ ಅನ್ನೋದು ಒಂದು ದೊಡ್ಡ ಶಬ್ದ ಆಗದೇ ಇದ್ರೂ ಕೂಡ ಕನ್ನಡದಲ್ಲಿ ಒಂಚೂರು ಕಿಮ್ಮತ್ ಕೊಟ್ಟು ಪ್ರಮಾದ ಅಂತ ಕರಿಬೋದು. ಅದನ್ನೆಲ್ಲವನ್ನೂ ಕೂಡ ಮೋದಿಯವರ ಕಾಲದಲ್ಲಿ ಸ್ಯಾರಿಸಿ ಅಳಿಸಿ ಗೂಡಿಸಿ ಗುಂಡಾಂತರ ಮಾಡಲಾಗಿದೆ ಅನ್ನೋದು ಗಮನಾರ್ಹವಾದ ಸಂಗತಿಯಾಗಿದೆ. ಉದಾಹರಣೆಗೆ ತಗೊಳ್ಳೋದಾದರೆ ಕಾಶ್ಮೀರಕ್ಕೊಂದು ವಿಶೇಷವಾದ ಸ್ಥಾನಮಾನವನ್ನು ಕೊಟ್ಟರು. ಆರ್ಟಿಕಲ್ 370. ನಮಗೊಬ್ಬರು ತೀರಾ ಪರಿಚಯದವರೇ ಬೇಕಾದವರೇ ಅವರಿಗೆ ನರೇಂದ್ರ ಮೋದಿ ಕಂಡ್ರೆ ಆಗ್ತಿರ್ಲಿಲ್ಲ. ಆದರೆ ಭಾರತದ ಸೈನ್ಯ ಇದೆಯಲ್ಲ, ಅದ್ರ ಬಗ್ಗೆ ಭಯಂಕರ ಗೌರವ ಇತ್ತು. ಅವರು ಹೇಳಿದರು, ಒಂದು ವೇಳೆ ಆರ್ಟಿಕಲ್ 370 ಮೋದಿಯವರು ರದ್ದು ಮಾಡಿದರೆ ನಾನು ಮೋದಿಯವರ ಫ್ಯಾನ್ ಆಗಿಬಿಡ್ತೀನಿ ಅಂತ ಹೇಳಿದರು. ಯಾಕೆಂದರೆ ನಮ್ಮ ಭಾರತೀಯ ಸೇನೆ ಹಾಗೂ ನಮ್ಮ ಸೈನಿಕರು ಅಲ್ಲಿ ಕಾಣ್ತಾ ಇದ್ದ ನರಕ ಅಂತಿಂಥದ್ದಲ್ಲ. ಬಂದೇ ಬಿಡ್ತು ಮೋದಿಯವರ ಟೈಮು. ಅವರು ತಮ್ಮ ಈ ಪ್ರಚಾರ ಭಾಷಣದಲ್ಲಿ ಬೇರೆ ಆರ್ಟಿಕಲ್ 370 ತೆಗಿತೀವಿ, ಕಸದ ಬುಟ್ಟಿಗೆ ಹಾಕ್ತೀವಿ ಅಂತ ಹೇಳಿದರು. ಹಾಗಾಗಿ ಮಾಡಲೇಬೇಕಲ್ಲ, ಆ ಕಾರಣಕ್ಕೆ ಮಾಡೇ ಬಿಟ್ಟರು. ಎಷ್ಟು ಸಲೀಸಾಗಿ ಹೋಯಿತು ಅಂದರೆ, ಆರ್ಟಿಕಲ್ 370 ತೆಗೆದ್ರೆ ದೇಶದಲ್ಲೆಲ್ಲ ಗಲಭೆ ಆಗುತ್ತೆ ಅಂತೆಲ್ಲ ಈ ಕಾಂಗ್ರೆಸ್ ಅವರು ಪ್ರಚಾರ ಮಾಡಿದ್ದು ಭಯವನ್ನು ಹುಟ್ಟಿಸಿದ್ದು. ಆದರೆ ಒಂದೇ ಒಂದು ಸಣ್ಣ ಗಲಾಟೆ, ಒಂದೇ ಒಂದು ಕಲ್ಲು ತೂರಾಟವಿಲ್ಲದೆ ಆರ್ಟಿಕಲ್ 370 ತೆಗೆದು ಪಕ್ಕಕ್ಕೆ ಇಟ್ಟರು. ಜೊತೆಗೆ ಈ ರಾಮ ಮಂದಿರ ಅನ್ನೋದು ಎಲ್ಲ ಕಾಲದಲ್ಲೂ ಕೂಡ ತುಂಬ ದೊಡ್ಡ ವಿಚಾರಣೆ ಆಗಿತ್ತು. ಆ್ಯಂಡ್ BJP ಅವ್ರಿಗೂ ಕೂಡ ಒಂದು ಪ್ರಚಾರದ ಒಂದು ವಸ್ತುವಾಗಿತ್ತು. ಎಲ್ಲಿ ತನಕ? ರಾಮ ಮಂದಿರ ನಿರ್ಮಾಣ ಆಗೋ ತನಕ. ಅಲ್ಲಿ ತನಕ ಈ ಸಲ ನಾವು ಅಧಿಕಾರಕ್ಕೆ ಬಂದರೆ ರಾಮ ಮಂದಿರ ನಿರ್ಮಾಣ ಪಕ್ಕ ಅಂತ ಹೇಳ್ಕೊಂಡೇ ಬಂದಿದ್ರು. ಆದರೆ ಆಗಿರಲಿಲ್ಲ. ಅದಕ್ಕೆ ಕಾನೂನಿನ ಹೋರಾಟಗಳು ಆ ರೇಂಜಿಗಿದ್ವು. ಅದರಲ್ಲಿ ವಾದಿಗಳಿರ್ತಾರೆ, ಪ್ರತಿವಾದಿಗಳಿರ್ತಾರೆ, ಅದಕ್ಕೆ ಸಾಕ್ಷಿಗಳನ್ನು ಕೊಡೋರು ಇರ್ತಾರೆ. ಅದೆಲ್ಲವನ್ನು ನೋಡೋಕ್ಕೆ ಕೋರ್ಟ್ ಕೂಡ ಅಷ್ಟೇ ವೇಗವಾಗಿ ಕೆಲಸವನ್ನು ಮಾಡಬೇಕಾಗುತ್ತೆ. ಆದರೆ ಇದೇ ನರೇಂದ್ರ ಮೋದಿ ಅವರ ಟೈಮಲ್ಲಿ ರಾಮ ಮಂದಿರವನ್ನು ಕೂಡ ನಮ್ಮ ದೇಶದ ಬಹುಸಂಖ್ಯಾತ ಹಿಂದೂಗಳು ಕಣ್ತುಂಬಿಕೊಂಡ್ರು. ಅದು ಕೂಡ ಮೋದಿಯ ಒಂದು ಹೆಗ್ಗಳಿಕೆಗೆ ಒಂದು ಸೇರ್ಪಡೆ ಆಗುತ್ತೆ. ಜೊತೆಗೆ ಈ ಟ್ರಿಪಲ್ ತಲಾಕ್ ಅನ್ನೋದೊಂದು ಅನಿಷ್ಟ ಪದ್ಧತಿ ಇತ್ತು. ಅದಕ್ಕೆ ತಿಲಾಂಜಲಿ ಹಾಡೋಕ್ಕೆ ಮೋದಿಯೇ ಬರಬೇಕಾಯಿತು. ಅಂದರೆ ಎಲ್ಲರೂ ಕೂಡ ಸಮಾನರು ಅಂತ ಭಾರತ ನೋಡುತ್ತೆ, ಎಲ್ಲರಿಗೂ ಒಂದೇ ಕಾನೂನು ಅಂತ ಅನ್ವಯ ಆಗುತ್ತೆ ಅಂತಲೇ ಕೇಳುತ್ತೆ. ಆದರೆ ಇಲ್ಲ, ನಾನು 3 ಸಲ ತಲಾಕ್ ಅನ್ಬಿಡ್ತೀನಿ, ಡಿವೋರ್ಸ್ ಆಗೋಯ್ತು ಅಂತ ಹೇಳಿದ್ರೆ ಅದು ಹೇಗೆ ಆಗುತ್ತೆ? ಅಲ್ಲಿ ಯಾವುದೋ ಒಂದು ಹೆಣ್ಮಗಳಿನ ಬದುಕು ಸಮಸ್ಯೆಗೆ ಆಗುತ್ತಲ್ಲ, ಬೀದಿಗೆ ಬೀಳುತ್ತಲ್ಲ, ಇದೆಲ್ಲವನ್ನು ನೋಡಿಕೊಂಡು ಟ್ರಿಪಲ್ ತಲಾಕನ್ನು ಕೂಡ ತೆಗೆದ್ರು. ಸೊ ನೆಹರು ಮತ್ತು ಮೋದಿಗೆ ಕಂಪೇರ್ ಮಾಡಿದ್ರೆ ಆಯಾ ಕಾಲದಲ್ಲಿ ಅವರವರ ಕೊಡುಗೆಗಳು ಅದ್ಭುತ ಅಂತಲೇ ಅನಿಸುತ್ತೆ. ಯಾಕೆಂದರೆ ಆಗ ಭಾರತ ಆರ್ಥಿಕವಾಗಿ ಗಟ್ಟಿಯಾಗಿರಲಿಲ್ಲ, ಜಸ್ಟ್ ಒಂದು ಸ್ವಾತಂತ್ರ್ಯ ಸಿಕ್ಕಿತ್ತಷ್ಟೇ. ಬಟ್ ನೆಹರು ಅವರು ಈ ಕೆಲಸ ಮಾಡಿದಕ್ಕಿಂತ ಪ್ರಚಾರನೇ ಜಾಸ್ತಿ ಮಾಡಿದ್ರ ಅನ್ನೋದು ಕೂಡ ಬರುತ್ತೆ. ಯಾಕೆಂದರೆ ಒಂದು ಸಿಗರೇಟ್ ಸಲುವಾಗಿ ವಿಮಾನನ ಕಳಿಸಿದ್ದು ಕೂಡ ನಮ್ಮ ಭಾರತ ಕಂಡಿದೆ, ಕೇಳಿದೆ ಹಾಗೂ ಅರ್ಥ ಮಾಡ್ಕೊಂಡಿದೆ. ಸೊ ನರೇಂದ್ರ ಮೋದಿ ಅವರ ಮುಂದಿನ ಹಾದಿ ಹೇಗಿರುತ್ತೆ? ಅದು ಭಯಂಕರ ಈಗ ಕಾಡ್ತಾ ಇರೋ ಪ್ರಶ್ನೆ. ಯಾಕೆಂದರೆ ಮೊನ್ನೆ ನಮ್ಮ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಬೇರೆ ಒಂದು ಶಕುನ ಹೇಳ್ಬಿಟ್ಟಿದ್ದಾರೆ. ಅವ್ರು ಯಾವಾಗಿಂದ ಜ್ಯೋತಿಷಿ ಆದರೂ ನನಗೆ ಗೊತ್ತಿಲ್ಲ, ಇನ್ನೊಂದು ವರ್ಷ ಅಷ್ಟೇ ಮೋದಿಯವರು ರಾಜೀನಾಮೆ ಕೊಟ್ಟು ಹೋಗಬೇಕಷ್ಟೇ ಅಂತ ಹೇಳಿದ್ದಾರೆ. ಸೇಮ್ ನಮ್ಮ ಸ್ಟೇಟ್ BJP ಅವರು ಇಲ್ಲಿ ಆರ್ ಅಶೋಕು, ವಿಜಯೇಂದ್ರ ಅವರೆಲ್ಲ ಈ ಸಿದ್ದರಾಮಯ್ಯ ರಾಜೀನಾಮೆಯನ್ನೇ ಸಂಭ್ರಮ ಪಡ್ತಾ ಇದ್ದಾರಲ್ಲ, ಅವರೇನು ಅಧಿಕಾರಕ್ಕೆ ಬಂದಿಲ್ಲ.
ಈ 6 ವರ್ಷಕ್ಕೂ ಕೂಡ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿಲ್ಲ. DK ಶಿ ಅವರು CM ಆಗಿದ್ದಾರೆ. ಅದನ್ನು BJPಯ ಗೆಲುವು ಅನ್ನೋ ರೇಂಜಲ್ಲಿ ಆಡ್ತಾ ಇದ್ದಾರಲ್ಲ, ಅದೇ ಥರದಲ್ಲಿ ನಮ್ಮ ರಾಹುಲ್ ಗಾಂಧಿಯವರು ಕೂಡ ಮೋದಿ ಇಳಿದು ಬಿಡ್ತಾರೆ ಅಂತ ಖುಷಿ ಪಡ್ತಾ ಇದ್ದಾರಾ, ಹಾಗೆ ಮೋದಿ ಆದಮೇಲೆ ಏನಾದರೂ ಯೋಗಿ ಆದಿತ್ಯನಾಥ್ ಅವರು ಬರ್ತಾರಾ ಅಂತ ಭಯ ಪಡ್ತಿದ್ದಾರಾ ಅಂತ ಇನ್ನು ಕೆಲವೇ ದಿನಗಳಲ್ಲಿ, ಕೆಲವೇ ವರ್ಷಗಳಲ್ಲಿ ಈ ಅವಧಿ ಮುಗಿದ ಮೇಲೆ ಮೋದಿ ಒಂದು ವೇಳೆ ರಾಜೀನಾಮೆ ಕೊಟ್ಟ ಮೇಲೆ ಅಥವಾ ಪಕ್ಷವೇ ಮೋದಿಯನ್ನು ಕೆಳಗಡೆ ಇಳಿಸಿದ ಮೇಲೆ ನೋಡಬೇಕಾಗಿದೆ. ಪಕ್ಷ ಈಸಿಯಾಗಿ ಮೋದಿಯನ್ನು ಕೆಳಗಡೆ ಇಳಿಸುವ ತಾಕತ್ತಿದೆಯಾ? ಖಂಡಿತ ಇಲ್ಲ. ಯಾಕೆಂದರೆ ಲೋಕಸಭಾ ಇಲೆಕ್ಷನ್ ಮೋದಿ ಅನ್ನೋ ಒಂದು ಹೆಸರಲ್ಲಿ ನಡೆಯುತ್ತೆ. ಎಲ್ಲ ರಾಜ್ಯಗಳಲ್ಲಿ, ಇಡೀ ದೇಶದಲ್ಲಿ ಕೂಡ ಮೋದಿ ಅನ್ನೋ ನಾಮಬಲವೇ ಸದ್ಯದ BJPಯ ಒಂದು ಗಟ್ಟಿ ತೋಳು ಅಂತ ಹೇಳಬಹುದು. ಇನ್ನೂ ಯಾರೆಲ್ಲ ಅಶ್ವವೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಮಾಡ್ಕೊಳ್ಳಿ. ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ. ಜೈ ಶ್ರೀರಾಮ್.